ನಮನಗಳು. ನಮಸುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನಮ್ಮ ಶಾಲೆ ಅಂತ ಹೇಳೋದು ಒಂದು ಜ್ಞಾನದ ಗೂಡು. ಈ ಪುಟ್ಟ ಗೂಡಿಗೆ ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರೋಹಿಣಿ ಮೇಡಮ್ರವರು ಹಲವಾರು ಕನಸುಗಳನ್ನು ಹೊತ್ತು ಬಂದಂಥವರು. ಇಂದು ಈ ಗೂಡನ್ನು ತೊರೆಯುವ ಸಮಯ ಬಂದಿದೆ. ಇದೊಂದು ಸಂತೋಷದ ವಿಷಯವೂ ಸರಿ, ಆದರೆ ಒಂದು ಕಡೆಯಿಂದ ದುಃಖದ ವಿಷಯವೂ ಸಹ ಆಗಿದೆ. ಹಲವಾರು ನೆನಪುಗಳನ್ನು ಹೊತ್ತುಕೊಂಡು ಈ ಶಾಲೆಯಿಂದ ಹೋಗುತ್ತಿದ್ದಾರೆ. ಈ ನೆನಪಿನ ಜೊತೆಗೆ ನಮ್ಮದೊಂದು ಪುಟ್ಟ ಕಾಣಿಕೆಯೂ ಇರಲಿ ಅಂತ ಹೇಳುವುದಕ್ಕೋಸ್ಕರ ನಾವು ಈ ಸಮಾರಂಭವನ್ನು ಆಯೋಜಿಸಿದ್ದೇವೆ, ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಈ ಸಮಾರಂಭಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಆಳ್ವ ಸರ್ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. STMCಯ ಕಾರ್ಯಾಧ್ಯಕ್ಷರು ಶ್ರೀ ನಾಗೇಶ್ ಶೆಟ್ಟಿ ಸರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿಯ ಸುಷ್ಮಾ ಮೇಡಮ್ ಉಪಾಧ್ಯಕ್ಷರು ಸುಷ್ಮಾ ಮೇಡಮ್ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಆಸನವನ್ನು ಅದೇ ರೀತಿ ನಮ್ಮ STMCಯ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ನಿತ್ಯಾನಂದ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. KPS ಮುತ್ತೂರಿನ ಪ್ರೌಢಶಾಲೆಯ ವೇದಿಕೆಗೆ ಆಗಮಿಸಬೇಕು. ಹಾಗೂ ಶಿಕ್ಷಕರು CRP ಮೇಡಮ್ ಪುಷ್ಪಾ ಮೇಡಮ್ ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯ ಈ ಜಾಗಕ್ಕೆ ದಾನ ನೀಡಿದಂತಹ ಶ್ರೀಮತಿ ಜಯಲಕ್ಷ್ಮಿ ಜೀರಾಜ್ ಭಂಡಾರಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ STMCಯ ಸದಸ್ಯರು ಕೂಡ ಅಬ್ದುಲ್ ಲತೀಫ್ ಇವರು ಕೂಡ ಹಾಡಲು ನಮ್ಮ ಶಾಲೆಯ ಮಕ್ಕಳನ್ನು ಬರಮಾಡಿಕೊಳ್ಳೋಣ. ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಓಂಕಾರ ಚಾಮರ ಶಂಕರ ಸುತ ಶರಣು ವಿನಾಯಕ ಗಣಪತಿ ಕುಂಬಾ ಶ್ರೀ ಗಣಪತಿ ಶರಣು ಅಡ್ಡಂಗಿ ಗಣಪತಿ ಇಡಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಸುಮುಖನೆ ಕಪಿಲನೆ ಏಕಾದಂತಾನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕಾದಂತಾನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಗಣಪತಿ ಕುಂಬಾಶಿ ಗಣಪತಿ ಶರಣು ಅಡ್ಡಂಗಿಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು
ನಮ್ಮ ಶಾಲೆಯ ಶಿಕ್ಷಕರಾದ ವಿಶಾಲಾಕ್ಷಿ ಮೇಡಮ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವ ಸಮಯ. ನಮ್ಮ ಶಾಲೆಯ ಅಭಿವೃದ್ಧಿಯ ಬಗ್ಗೆ ನಮ್ಮ ಜೊತೆ ಇದ್ದು ಸದಾ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಮುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಆಳ್ವ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಶಿಕ್ಷಕಿಯಾದ ದಯಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವರಾದ ನಮ್ಮ ಶಾಲೆಯ ಪ್ರಗತಿಯ ಬಗ್ಗೆ ನಿರಂತರ ಸಲಹೆ ಸೂಚನೆಗಳನ್ನು ನೀಡುತ್ತಾ ಆಗಾಗ ಶಾಲೆಗೆ ಭೇಟಿ ಕೊಡುತ್ತಾ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುತ್ತೂರ್ ಇಲ್ಲಿಯ STMC ಕಾರ್ಯಾಧ್ಯಕ್ಷರಾದ ಶ್ರೀಯುತ ನಾಗೇಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಹಿಲ್ಡಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಜಗದೀಶ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ರೇಖಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವರು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ರುಕ್ಮಿಣಿ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಸುಚಿತ್ರಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಕಣ್ಣೂರಿ ಕ್ಲಸ್ಟರ್ನಲ್ಲಿ ಈ ಮೊದಲು CRP ಆಗಿದ್ದು ಆಮೇಲೆ ಅವರು ತಿರುವೇರು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದಾರೆ. ಈಗ ಅವರು ಪುಷ್ಪಾ ಮೇಡಮ್ ಇವರ ಎಲ್ಲರಿಗೂ ಪರಿಚಿತರು. ನಮ್ಮ ಈ ಕ್ಲಸ್ಟರಲ್ಲಿ ತುಂಬ ವರ್ಷ CRP ಆಗಿ ಸೇವೆ ಸಲ್ಲಿಸಿದರು. ಪುಷ್ಪಾ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳು. ಇವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಇವರಿಗೆ ಮಾಧವಿ ಟೀಚರ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ನಿತ್ಯಾನಂದ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ಶಮಿನಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ KPS ಮುತ್ತೂರು ಇಲ್ಲಿಯ STMC ಸದಸ್ಯರಾದ ಶ್ರೀಯುತ ಚಂದ್ರ ಶೆಟ್ಟಿ ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಮಮತಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ನಮ್ಮ ಶಾಲೆಯ ದಾನಿಗಳಾದ ಶ್ರೀಮತಿ ಜಯಲಕ್ಷ್ಮಿ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಸುಜಾತ ಟೀಚರ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ KPS ಮುತ್ತೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಶಕುಂತಲಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ನಮ್ಮ ಶಾಲೆಯ STMC ಸದಸ್ಯರಾದ ಶ್ರೀಯುತ ಅಬ್ದುಲ್ ಲತೀಫ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ವನಿತಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಆಮೇಲೆ ನಮ್ಮ STMCಯ ಸದಸ್ಯರಾದ ಮಮತಾ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ STMCಯ ಉಪಾಧ್ಯಕ್ಷರು ಮಮತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರಿಗೆ ಮಾಧವಿ ಟೀಚರು ಹೂಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಆಮೇಲೆ ಹಾಗೆ STMC ಸದಸ್ಯರಾದ ಸೌಧಾ ಬಾನು ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ಶಕುಂತಲ ಟೀಚರ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ STMC ಸದಸ್ಯರಾದ ಕೀರ್ತಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ವನಿತಾ ಟೀಚರ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಪೋಷಕರಲ್ಲಿ ಒಬ್ಬರಾದ ನಮಗೆ ಕರೆದಾಗ ಹೋಗೊಟ್ಟು ಬಂದು ನಮಗೆ ಏನು ಸಹಾಯ ಬೇಕಿರು ಮಾಡುವಂತಹ ನಮ್ಮ ಪೋಷಕರಾದ ಲಕ್ಷ್ಮಣ ಅವರು ಕೂಡ ಈ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಅವರಿಗೆ ಮಮತಾ ಅವರು ಹೋಗೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ಸುಜಾತ ಟೀಚರ್ ಹೂ ಕೊಟ್ಟು ಸ್ವಾಗತ. ನಮ್ಮ STMCಯ ಸದಸ್ಯರಾದ ದಿಲ್ಶಾದ್ ಇವರನ್ನು ಹಾಗೆ ಇನ್ನೂರು ಸದಸ್ಯರಾದ ಅಸುರ STMC ಸದಸ್ಯರಾದ ಅಸುರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶಕುಂತಲ ಕಾಲಾ ನಾಯಕ ಚಂದ್ರಿಕಾ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ದಯಾ ಮೇಡಮ್ ಹೂ ಕೊಟ್ಟು ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಇಂದು ನಿವೃತ್ತಿಗೊಳ್ಳುತ್ತಿರುವ ನಮ್ಮ ಶಾಲೆ ಸ್ವಾಗತಿಸ್ತೇನೆ. ಇವರಿಗೆ ಹಿಲ್ಡಾ ಮೇಡಮ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕುಸುಮಾಕರ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಧನ್ಯವಾದ. ವೇದಿಕೆಯನ್ನು ಅಲಂಕರಿಸಿದ ಸರ್ವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಅತಿಥಿಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾಭಿಮಾನಿಗಳೇ ಹಾಗೂ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನಮ್ಮ ಆತ್ಮೀಯ HM ಮೇಡಮ್ ಇವರನ್ನು ಗೌರವದಿಂದ ನಮಿಸುತ್ತಾ ಇಂದಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ಇಂದಿನ ಕಾರ್ಯಕ್ರಮದ ಉದ್ದೇಶ ತಮಗೆಲ್ಲರಿಗೂ ತಿಳಿದಿದೆ. ನಮ್ಮ ಶಾಲೆಯಲ್ಲಿ 4 ವರ್ಷಗಳ ಕಾಲ ಪೂರ್ಣಕಾಲಿಕ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ನಮ್ಮ ನಲ್ಮೆಯ HM ಮೇಡಮ್ ಶ್ರೀಮತಿ ರೋಹಿಣಿ ಇವರಿಗೆ ಗೌರವಾರ್ಪಣೆ ನೀಡಲು, ಶುಭ ಹಾರೈಸಲು ಹಾಗೂ ಅವರ ಸೇವೆಗೆ ಕೃತಜ್ಞತೆ ಹೇಳಲು ನಾವೆಲ್ಲ ಸೇರಿಕೊಂಡಿದ್ದೇವೆ. ಶಿಸ್ತು, ಸ್ನೇಹ, ಸಮರ್ಪಣೆ ಎಂಬ ಗುಣಗಳ ಪ್ರತೀಕವಾಗಿದ್ದ ನಮ್ಮ HM ಮೇಡಮ್ 35 ವರ್ಷ 10 ತಿಂಗಳು ಸರ್ಕಾರಿ ಸೇವೆ ನಿರ್ವಹಿಸಿರುತ್ತಾರೆ. ಜ್ಞಾನದ ದೀಪ ಹಚ್ಚಿ ಅನೇಕ ಮಕ್ಕಳ ಭವಿಷ್ಯವನ್ನು ಬೆಳಗಿಸಿದ ಕೀರ್ತಿ ಇವರದು. ಸಹ ಶಿಕ್ಷಕಿಯಾಗಿ, CRP ಆಗಿ ಹಾಗೂ ಮುಖ್ಯ ಶಿಕ್ಷಕಿಯಾಗಿ ಯಾವುದೇ ಪ್ರಶಸ್ತಿಗಳಿಗೆ ಆಶಿಸದೆ ಶಾಲೆಯ ಅಭಿವೃದ್ಧಿಗೆ ದುಡಿದ ಸರಳ ಸಜ್ಜನಿಕೆಯ ಧೈರ್ಯವಾದ ವ್ಯಕ್ತಿ ಇವರು. ಸದಾ ನಮ್ಮ ಬೆನ್ನು ತಟ್ಟಿ ಹುರಿದುಂಬಿಸಿ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನ ನೀಡಿದ ವ್ಯಕ್ತಿತ್ವ ಇವರದು. ಇಂದು ನಾವು
ಬೀಳ್ಕೊಡುಗೆಯನ್ನು ನೀಡುತ್ತಿರುವುದಾದರೂ ಇದು ಕೇವಲ ವಿದಾಯವಲ್ಲ, ಅವರು ಬಿತ್ತಿದ ಮೌಲ್ಯಗಳ, ಸಂಸ್ಕಾರಗಳ ಹಾಗೂ ಜ್ಞಾನದ ಸಂಪತ್ತಿನ ಶಾಶ್ವತ ನೆನಪಿಗೆ ಗೌರವ ಸೂಚನೆಯಾಗಿದೆ. ಅವರ ಮುಂದಿನ ನಿವೃತ್ತಿ ಜೀವನವು ಆರೋಗ್ಯ, ಶಾಂತಿ, ನೆಮ್ಮದಿ ಹಾಗೂ ಸಂತೋಷಗಳಿಂದ ತುಂಬರಲಿ ಎಂಬುದು ನಮ್ಮೆಲ್ಲರ ಹಾರೈಕೆಯೊಂದಿಗೆ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ಪೂರ್ಣ ವಿರಾಮವಿಡುತ್ತೇನೆ. ಥ್ಯಾಂಕ್ ಯು. ಭಾಷಣ ನುಡಿದಂತಹ ನಮ್ಮ ಹಿಲ್ಡಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಮೊದಲೇ ಹೇಳಿದಾಗೆ ಇದೊಂದು ಜ್ಞಾನದ ಗೂಡು. ಈ ಗೂಡಿನಲ್ಲಿ ಶಿಕ್ಷಕರಿದ್ದಾರೆ, ಜೊತೆಗೆ ಮುಗ್ಧ ಮಕ್ಕಳು ಕೂಡ ಇದ್ದಾರೆ. ಗುರು ಶಿಷ್ಯರ ಅಂತರ ಬೇರೆ, ಕಲಿಯುವ ಪಾಠ ಒಂದೇ. ಗುರುವಿನ ದಾಸನಾಗುವವರೆಗೆ ದೊರೆಯದನ್ನ ಮುಕುತಿ. ಯಾವಾಗ ನೋಡಿದ ಮಕ್ಕಳು ಶಿಕ್ಷಕರ ಹಿಂದೆ ಇರುವುದು, ಅವರನ್ನು ತಿದ್ದುವುದೇ ಶಿಕ್ಷಕರ ಕೆಲಸ. ನಮ್ಮ ಬೀಳ್ಕೊಡುತ್ತಿರುವ ಗುರುಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಲು ಬರುತ್ತಿದ್ದಾರೆ ಈ ಮುಗ್ಧ ಮನಸ್ಸುಗಳು. ಮೊದಲನೇದಾಗಿ 5ನೇ ತರಗತಿಯ ಅಯ್ಯನಾಲಿ. ಎಲ್ಲರಿಗೂ ಶುಭ ಮುಂಜಾನೆಗಳು, ಶುಭ ಮನಗಳು. ಇಲ್ಲಿ ನಡೆಯುತ್ತಿರುವ ಎಲ್ಲರಿಗೂ ಶುಭ ಮುಂಜಾನೆಗಳು, ಶುಭ ಮನಗಳು. ಎಂದು ನಮ್ಮ ಮುಖ್ಯ ಗುರುಗಳು ಬೀಳ್ಕೊಡುಗೆ ಸಂಭ್ರಮಿಸುತ್ತಿದ್ದೇವೆ. ಇವರು ನಮ್ಮ ಮುಖ್ಯ ಗುರುಗಳಲ್ಲದೆ ನಮ್ಮ ತರಗತಿಯ ಕ್ಲಾಸ್ ಟೀಚರೂ ಆಗಿದ್ದರು. ಇವರು ಬೆಳಗಿಸುವ ಭವಿಷ್ಯದ ದೀಪವಾಗಿದ್ದರು. ತಪ್ಪು ಸರಿಯನ್ನು ತಿದ್ದಿ ಸರಿಯಾದ ದಾರಿಗೆ ತರುತ್ತಿದ್ದರು. ಪ್ರೀತಿಯೊಂದಿಗೆ ಕಾಳಜಿ ತೋರಿಸುತ್ತಿದ್ದರು. ನಗುಗಳನ್ನು ಇಂದಿಗೂ ತೆರಳಿಸುವುದು ತುಂಬ ಬೇಸರವಾದ ವಿಷಯವಾಗಿದೆ. ನೀವು ಸಂತೋಷವಾಗಿರಿ. ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ, ನಮ್ಮಿಂದ ಏನಾದರೂ ತಪ್ಪಿದ್ದರೆ ನಮ್ಮನ್ನು ಕ್ಷಮಿಸಿ. 6ನೇ ತರಗತಿಯ ಚಾರ್ವಿ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಚಾರ್ವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ರೋಹಿಣಿ ಮ್ಯಾಮ್ ಅವರ ಬಗ್ಗೆ ಮಾತನಾಡಲಿದ್ದೇನೆ. ನಮ್ಮ HM ತುಂಬ ಒಳ್ಳೆಯವರು. ಅವರು ನಮಗೆ ತುಂಬ ಶಿಸ್ತನ್ನು ಕಲಿಸಿದ್ದಾರೆ. ಅವರು ನಮ್ಮ ಶಾಲೆಯ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾವಿಸಿದ್ದಾರೆ. ಅವರು ನಮ್ಮ ಶಾಲೆಯನ್ನು ಬಿಟ್ಟು ಹೋಗುವುದನ್ನು ಕೇಳಿ ನಮಗೆ ತುಂಬ ಬೇಸರವಾಯಿತು. ಅವರು ಸದಾ ಖುಷಿಯಾಗಿರಲಿ ಎಂದು ದೇವರ ಬಳಿ ಬೇಡಿ ನನ್ನ ಈ ಪುಟ್ಟ ಮಾತುಗಳನ್ನು ಮುಗಿಸುತ್ತೇನೆ. ನೆಕ್ಸ್ಟ್ 7ನೇ ತರಗತಿಯ ಆರಿಫ. Good morning everyone who are gathered here. I welcome you all to this very special at bittersweet occasion. Today I will stand here to some feelings about our HM. Tough, we are sad to say goodbye to our HM beloved school, Srimati Rohini Madam. We are happy that she would finally have some time for her family and friends. And you inspired me, and you brought so many valuable lessons in our life. And thank you for your everything done for us. You shared a lot of kindness, wisdom and positivity. As a teacher, you encourage us to be the best we can. Thanks for leaving an important part of our education. You will always be in our memories, and we will miss you, and we will never forget you. ಥ್ಯಾಂಕ್ ಯು ಆರಿಫ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಮನಸ್ಸು ಮತ್ತು ಛಲ ನಮ್ಮಲ್ಲಿರಬೇಕು. ಆ ರೀತಿಯ ಮನಸ್ಸು ಮತ್ತು ಛಲ ಇದ್ದವರು ನಮ್ಮ ಮುಖ್ಯ ಶಿಕ್ಷಕರಾದ ರೋಹಿಣಿ ಮೇಡಮ್ ಇವರು. ಇವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವನಿತಾ ಮೇಡಮ್ ಇವರು. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ಶುಭೋದಯ. ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರಿಗೆ ವಂದಿಸುತ್ತಾ, ಇಂದು ನಿವೃತ್ತಿಗೊಳ್ಳುತ್ತಿರುವಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ರೋಹಿಣಿ ಮೇಡಮ್ ಇವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಣ್ಣ ಹಳ್ಳಿಯಲ್ಲಿರುವಂತಹ ಶಾಲೆ, ಈ ಶಾಲೆ ಹತ್ತೂರಲ್ಲಿ ಹೆಸರು ಗಳಿಸಬೇಕಂತ ಮಹದಾಸೆಯನ್ನು ಇಟ್ಕೊಂಡಿರುವಂತವರು ನಮ್ಮ ಮೇಡಮ್ ಅವರು. ಇವರು ಶಿಕ್ಷಣ ಕ್ಷೇತ್ರಕ್ಕೆ ಸೇರಿದಂತ ಸಂದರ್ಭದಲ್ಲಿ ಅವರು ನೀಡಿದಂತ ಕೊಡುಗೆ, ಅವರ ಸರಳತೆ
ಮತ್ತೆ ಶಿಸ್ತಿನ ಶೈಲಿ ಮತ್ತು ವಿದ್ಯಾರ್ಥಿ ಶಿಕ್ಷಕರ ಮೇಲಿನ ಆಪ್ತ ನಿಷ್ಠೆ ಎಲ್ಲರಿಗೂ ಮಾದರಿಯಾಗಿದೆ. ಇವರು ನಮ್ಮ ಶಾಲೆಯಲ್ಲಿ 4 ವರ್ಷ ಕಾಲ ಅವರು ಶಾಲೆಯಲ್ಲಿ ಕೇವಲ ಆಡಳಿತ ನಡೆಸಿಲ್ಲ, ಬದಲಿಗೆ ಶಿಕ್ಷಣ ಒಂದು ಮೌಲ್ಯ ಎನ್ನುವಂತ ರೀತಿಯಲ್ಲಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು. ಅವರ ನಾಯಕತ್ವದಲ್ಲಿ ನಮ್ಮ ಶಾಲೆ ಹಲವಾರು ಸಾಧನೆಗಳನ್ನು ಕಂಡಿದೆ ಮತ್ತು ಗುರುತಿಸಿಕೊಂಡಿದೆ ಕೂಡ. ಶೈಕ್ಷಣಿಕ ಮಟ್ಟದಲ್ಲಿ ಏರಿಕೆ, ಮೂಲ ಸೌಕರ್ಯಗಳ ಸುಧಾರಣೆ, ವಿದ್ಯಾರ್ಥಿ ಕೇಂದ್ರಿತ ಚಟುವಟಿಕೆಗಳಿಗೆ ಉತ್ತೇಜನ ಹಾಗೂ ಶಿಕ್ಷಕರಿಗೆ ಸದಾ ಆತ್ಮವಿಶ್ವಾಸ ತುಂಬುವ ಪರಿಸರ ಇವೆಲ್ಲವೂ ಇವರ ಶ್ರಮದ ಫಲವಾಗಿದೆ. ರೋಹಿಣಿ ಮೇಡಮ್ ಹೇಗೆ ಅಂದ್ರೆ ಸರಿಯಾಗಿರುವಲ್ಲಿ ದೃಢವಾಗಿ, ತಪ್ಪಿರುವಲ್ಲಿ ಮೃದುವಾಗಿ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿತ್ವ. ಅವರ ಮುಖಭಾವ ಗಂಭೀರ ಆಗಿದ್ರು ಮಕ್ಕಳಂತೆ ಮನಸ್ಸಿರುವವರು. ಶಿಕ್ಷಕರನ್ನೆಲ್ಲ ಒಂದೇ ಕುಟುಂಬ ಎನ್ನುವಂತ ರೀತಿಯ ದೃಷ್ಟಿಕೋನವನ್ನ ಇಟ್ಕೊಂಡವರು. ಇವರನ್ನು ಖಂಡಿತ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಶಾಲೆಯನ್ನು ಕೇವಲ ಕಲ್ಲು ಕಟ್ಟಿದ ಕಟ್ಟಡ ಅಂತ ನೋಡ್ಲಿಲ್ಲ. ಅದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು, ಪ್ರತಿಯೊಂದು ಶಿಕ್ಷಕರ ಶ್ರಮ, ಪ್ರತಿಯೊಂದು ಕುಟುಂಬದ ನಿರೀಕ್ಷೆ ಎಲ್ಲವನ್ನ ಹೊಣೆಗಾರಿಕೆ ಅಂತ ತಿಳ್ಕೊಂಡು ಅವರು ಹೊತ್ತುಕೊಂಡವರು. ಇಂದು ಇವರು ನಿವೃತ್ತಿಗೊಳ್ಳುತ್ತಿರುವುದರಿಂದ ನಾವೆಲ್ಲರೂ ಒಬ್ಬ ನಾಯಕ, ಉತ್ತಮ ನಾಯಕ, ಪ್ರೇರಣಾದಾಯಕ ಶಿಕ್ಷಕರನ್ನು ಕಳೆದುಕೊಳ್ತಿದ್ರು. ಅವರು ನೀಡಿದಂತಹ ತರಬೇತಿ ನೂರಾರು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮೂಲಕ ಅವರ ಮೌಲ್ಯ ಮುಂದುವರಿಯಲಿ ಅಂತ ಆಶಿಸ್ತೇನೆ. ಅವರಿಗೆ ಆರೋಗ್ಯ, ಸಂತೋಷ, ಶಾಂತಿಯುತ ದೀರ್ಘಾಯುಷ್ಯ ಕರುಣಿಸಲಿ ದೇವರು. ಎಲ್ಲವೂ ನಿಮ್ಮೊಂದಿಗಿರಲಿ ಎಂಬುದು ನಮ್ಮೆಲ್ಲರ ಆಶಯ. ನಿಮ್ಮ ಸೇವೆಗೆ ನಮ್ಮ ಹೃತ್ಪೂರ್ವಕ ವಂದನೆ ಅಂತ ಹೇಳುತ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅನಿಸಿಕೆಗಳನ್ನು ಹೇಳಿದ ವನಿತಾ ಮೇಡಮ್ ನಿಮಗೆ ಧನ್ಯವಾದಗಳು. ಈಗ ಅತಿಥಿಗಳಿಂದ ಭಾಷಣ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು, ಶಿಕ್ಷಕ ವೃಂದದವರಿಗೆ ವಂದಿಸ್ತಾ ಇದ್ದೇನೆ. ಇದು ಬೀಳ್ಕೊಡೋ ಸಮಾರಂಭ ಇರ್ಬೋದು, ಆದರೆ ನಾವು ಶಿಕ್ಷಕ ವೃತ್ತಿಗೆ ಸೇರಿದ ನಂತರ ನಮಗೆ ವಯೋನಿವೃತ್ತಿ ಸಹಜ. ಆ ವಯೋನಿವೃತ್ತಿ ಬರುವಾಗ ನಾವೆಲ್ಲರೂ ಕೂಡ ನಿವೃತ್ತಿಯನ್ನು ಹೊಂದಲೇಬೇಕಾಗ್ತದೆ. ನಂತರ ನಾವು ನಮ್ಮ ಪ್ರವೃತ್ತಿಯನ್ನು ಮುಂದುವರಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರೋಹಿಣಿ ಮತ್ತು ನಾನು ಹಲವಾರು ವರ್ಷಗಳ ಸ್ನೇಹಿತರಾಗಿದ್ದು, ಈ ಒಂದು ಅವರ ಕಾರ್ಯಕ್ರಮವು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದಂಥ ಈ ಶಾಲೆಯ ಶಿಕ್ಷಕ ವೃಂದ, SMC ಎಲ್ಲ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳು, ಇವರ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಸಹಕರಿಸಿದ್ದೀರಾ. ತಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರ ಈ ನಿವೃತ್ತಿ ಜೀವನವು ಟೀಚರ್ ಅವರ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಪುನಃ ನಾನು ಹೇಳಬೇಕಂತೇನಿಲ್ಲ. ಯಾಕೆಂತ ಹೇಳಿದರೆ ನಾನು ಈಗ ತಾನೇ ಒಂದೆರಡು ವಿಷಯ ಅವರ ಬಗ್ಗೆ ಮಾತಾಡಿ ಆಗಿದೆ. ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಕೂಡ ಅವರ ಈ ನಿವೃತ್ತಿ ಜೀವನ ಇವತ್ತಿಗೆ ಸಮಾಪ್ತಿ ಮಾತ್ರ ಅಲ್ಲ, ಅದು ಇನ್ನು ಮುಂದೆ ಕೂಡ ಅದು ಒಳ್ಳೆ ರೀತಿ ನಡೆಯಲಿ. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ದೇವರು ಆರೋಗ್ಯ, ಆಯುಷ್ಯ ಏನು ಎಣಿಸ್ತಾರ ಆ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಅಂತ ಹಾರೈಸುತ್ತಾ ಅವರಿಗೆ ನಿವೃತ್ತಿ ಜೀವನ ಶುಭಾಶಯ ಸಲ್ಲಿಸ್ತಾ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಇಂದಿನ ಈ ಸಮಾರಂಭದ ಬೀಳ್ಕೊಡುವ ಸಮಾರಂಭದ ರೋಹಿಣಿ ಮೇಡಮ್ ಅವರು, ನನ್ನ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಅವರ ಗುರುಗಳು ಹೌದು, ಮುಖ್ಯ ಗುರುಗಳು ಹೌದು, ನನ್ನ ಮಾರ್ಗದರ್ಶಕರು ಹೌದು, ಗುರುಗಳು ಹೌದು. ಯಾಕೆಂತ ಹೇಳಿದರೆ ಒಂದು ಮಾತೇಳಲಿಕ್ಕೆ ನಾನು ಬಹಳ ಪಡ್ತಾ ಇದ್ದೇನೆ. ಇವತ್ತು ರೋಹಿಣಿ ಮೇಡಮ್ ಅವರು ನಮ್ಮ ಈ ಶಾಲೆಗೆ ಬಂದು 4 ವರ್ಷ ಆಯಿತು. 4 ವರ್ಷದಿಂದ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನಾನು ಶಾಲೆಗೆ ಮೊದಲಿಂದಲೂ ಕೂಡ ಬರ್ತಾ ಇದ್ದೇನೆ. ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ ಕೂಡ ನನ್ನನ್ನು ಆತ್ಮೀಯವಾಗಿ ಕರೀತಾ ಇದ್ದೆ. ಮತ್ತು ಶಾಲೆಯ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಅವರೊಟ್ಟಿಗೆ ಬಹಳಷ್ಟು ನನ್ನೊಟ್ಟಿಗೆ ಕೂಡ ಅವರು ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೆ. ನಾನು ನಿನ್ನೆಲ್ಲ ಮೊನ್ನೆ ಒಂದು ನನಗೆ ಉಡ್ಡೂರು ನಲ್ಲಿ ಒಬ್ಬರು ಒಬ್ಬರು ಅತಿಥಿಗಳು ಸಿಕ್ಕಿದ್ರು. ಅವರು ಉಡ್ಡೂರು ಶಾಲೆಯಲ್ಲಿ ಮೇಡಮ್ ಪ್ರಥಮವಾಗಿ ಅಲ್ಲಿ ಶಾಲೆಯಲ್ಲಿ ಇದ್ರು. ನನಗೆ ಗೊತ್ತೇ ಇರಲಿಲ್ಲ ಉಡ್ಡೂರು ಶಾಲೆಯಲ್ಲಿ ಇದ್ರು. ಉಡ್ಡೂರು ಶಾಲೆ ಒಂದು ಹಳೆ ಕಟ್ಟಡದಲ್ಲಿ, ಯಾವುದೋ ಒಂದು ಬಾಡಿಗೆ ಕಟ್ಟಡದಲ್ಲಿ, ಒಂದು ಕಟ್ಟಡದಲ್ಲಿ ಶಾಲೆ ಆ ಟೈಮಲ್ಲಿ ನಡೀತಾ ಇತ್ತಂತೆ. ಅವರು ಎಲ್ಲ ಊರಿನ
ಪೇರೆಂಟ್ಸ್ಗಳನ್ನು ಊರಿನವರನ್ನು ಎಲ್ಲ ಸೇರಿಸಿ ಅಲ್ಲಿ ಒಂದು ಸರ್ಕಾರ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಶಾಲೆಯನ್ನು ನಿರ್ಮಿಸಿ ಅಂದರೆ ಪ್ರಾರಂಭ ಮಾಡಿದ ಶಾಲೆಯನ್ನು ಅಭಿವೃದ್ಧಿಪಡಿಸಿದ ಒಂದು ಪ್ರಥಮ ಮುಖ್ಯೋಪಾಧ್ಯಾಯರು ಅಂತೇಳಿ ತುಂಬ ಒಂದು 2 ಸಲ ಮೀಟಿಂಗ್ ಕೂಡ ಮಾಡಿದ್ವಿ ನಾವು. ಹೀಗೆ ಇಲ್ಲ ಅಂತೇಳಿ ನಮ್ಮ ಈ ಶಾಲೆ ಶತಮಾನೋತ್ಸವದ ಹೊಸ್ತಿಲಿಗೆ ಬರುವಂಥ ಈ ಶಾಲೆ ಮುಚ್ಚುವ ಪರಿಸ್ಥಿತಿ ಬರ್ತದೆ ಅಂತೇಳಿ ಏನಾದರೂ ಬೇರೆ ಮೆಥಡ್ ಮಾಡಿ ಅಂದರೆ ಇಂಗ್ಲೀಷ್ ಮೀಡಿಯಂ ಏನಾದರೂ ಮಾಡಿ ನಾವೇ ಒಂದು ಖಾಸಗಿ ಸಂಸ್ಥೆ ಮತ್ತು ಪೇರೆಂಟ್ಸ್ಗಳನ್ನು ಸೇರಿಸಿ ಇಂಗ್ಲೀಷ್ ಮೀಡಿಯಂ ಮಾಡುವ ಅಂತೇಳಿ. ಅವಾಗ ನಮಗೆಂದು ಸ್ವಲ್ಪ ಸಪೋರ್ಟ್ ಎಲ್ಲ ಕಡಿಮೆ ಆಯಿತು ಆವಾಗ ನಮಗೆ ಇಲ್ಲಿ KPS ಈ ಶಾಲೆ ಸರ್ಕಾರದಿಂದ ಪ್ರಾರಂಭ ಆಯಿತು. ಭಾಳಷ್ಟು ಖುಷಿ. ಅದರಲ್ಲಿ ಕೂಡ LKG UKG ಸ್ಟಾರ್ಟ್ ಆಯಿತು. ಅಲ್ಲಿನ ಮಕ್ಕಳ ಸಂಖ್ಯೆ ಆವಾಗ ನಮ್ಮ ರೋಹಿಣಿ ಮೇಡಮ್ ಅವರು ಆ ಟೈಮಲ್ಲಿ ಈ ಶಾಲೆಗೆ ಬಂದಿದ್ದರು ಅಂತ ನನ್ನ ಅಭಿಪ್ರಾಯ. ಆವಾಗಲೇ ಮೇಡಮ್ ಬಂದ ನಂತರ ನಮ್ಮ ಎಲ್ಲರ ಭಾಗ್ಯವೂ ಏನು, ಕೇಂದ್ರ ಸರ್ಕಾರದ ಆಯ್ದ ಇಡೀ ದೇಶದಲ್ಲಿ ಆಯ್ದ PMC ಯೋಜನೆಯಲ್ಲಿ ಆಯ್ಕೆಯಾದ ಶಾಲೆಯಲ್ಲಿ ನಮ್ಮ ಶಾಲೆ ಕೂಡ ಒಂದು ಆಯ್ಕೆ ಆಯಿತು ಅಂತೇಳಿ. ಅದರಲ್ಲಿ ಕೂಡ ಅವರ ಪಾತ್ರ ಬಹಳಷ್ಟು ಮುಖ್ಯವಾದದ್ದು. ಯಾಕೆಂತ ಹೇಳಿದ್ರೆ ಈ 60 ಇವತ್ತು ಪಾಪ ಒಂದು ನಿವೃತ್ತಿ ಆಗ್ತಾ ಇದ್ದಾರೆ. ಅಂದ್ರೆ ನಾವು ಲೆಕ್ಕ ಹಾಕುವ, ಈಗ ನಾನು ಕೂಡ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇರುವವ, ಬಹಳಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಅನುದಾನಗಳು ಬರುವಾಗ ಅದರಷ್ಟು ತುಂಬ ಅದನ್ನು ಆ ಅನುದಾನಗಳನ್ನು ವೆಚ್ಚ ಮಾಡುವಂಥದ್ದು ಮತ್ತು ಅವರ ಗೈಡ್ಲೈನ್ಸ್ ಎಲ್ಲವೂ ಇಂಗ್ಲೀಷ್ನಲ್ಲಿ ಆಗಬೇಕು ಮತ್ತು ಎಲ್ಲವೂ ಆನ್ಲೈನ್ ವ್ಯವಸ್ಥೆ ಇರುವಂಥದ್ದು. ನನಗೆ ಬಹಳಷ್ಟು ಖುಷಿ ಆಗ್ತಾ ಇರುವಂಥದ್ದು. ನಾನು ಮೊನ್ನೆ ಕೂಡ ಮೇಡಮ್ ಹತ್ರ ಡಿಸ್ಕಸ್ ಮಾಡಿದೆ. ಈ PMCಯಲ್ಲಿ ಬೇರೆ ಬೇರೆ ಅನುದಾನ ಬರ್ತದಲ್ಲ ಮೇಡಮ್, ನಮ್ಮಿಂದ ಯಾವುದಾದ್ರೂ 1 ರೂಪಾಯಿ ಆದರೂ ಸರ್ಕಾರಕ್ಕೆ ವಾಪಸ್ ಹೋಗಿದೆ ಅಂತೇಳಿ ನಮಗೆ ಖರ್ಚು ಮಾಡದೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಯಾವುದೇ 1 ರೂಪಾಯಿ ಅನುದಾನ ಬಂದಾಗ ಕೂಡ 1 ರೂಪಾಯಿ ವಾಪಸ್ ಸರ್ಕಾರಕ್ಕೆ ಹೋಗಿ ಎಲ್ಲ ದುಡ್ಡನ್ನು ವಿನಿಯೋಗ ಮಾಡಿದ್ದೇನೆ ಅಂತೇಳಿ. ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಈ 60ರ ಈ ವಯಸ್ಸಿನಲ್ಲಿ ಕೂಡ ಈ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಈ ಒಂದು ಶಾಲೆಯ ಅಭಿವೃದ್ಧಿಗಾಗಿ ಬಹಳಷ್ಟು ಪ್ರಯತ್ನ ಪಟ್ಟವರವರು. ಅದಕ್ಕಾಗಿ ನಾನು ಗ್ರಾಮಸ್ಥರು ಮತ್ತು ಊರಿನವರು ಮತ್ತು ಪೋಷಕರ ಪರವಾಗಿ ಅವರಿಗೆ ಒಂದು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ನಾನು ಕಳೆದ ಸಲ ನಾನು ಪ್ರವೀಣನ ನಾಗೇಶನ್ನೆಲ್ಲ ಜೂನ್ನಲ್ಲಿ ಒಂದು ಶಾಲೆಗೆ ಬಂದಿದ್ದು. ಅಂದರೆ ಮಳೆ ಎಲ್ಲ ಬಂತು, ತುಂಬ ಇದೆ. ಅವಾಗ ಅವರು ಏಪ್ರಿಲ್ ಮೇಲೆ ಗೆಣಸಿನ ಕೃಷಿ ಮಾಡಿದ್ರು ಇಲ್ಲಿ ಶಾಲೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಆ PMCಯಲ್ಲಿ ಯೋಜನೆ. ನಾನು ಅವಾಗ ಜೂನಲ್ಲಿ ಬರುವಾಗ ಈ ಗೆಣಸೆಲ್ಲ ತೆಗೆದು ಮೇಡಮ್ ಅಲ್ಲಿ ಗೋಣಿಯಲ್ಲಿ ಹಾಕಿಟ್ಟಿದ್ದೆ. ನಾನು ಅವಾಗ ಹೇಳಿದ್ದೆ, ಮೇಡಮ್ ಇದು ಯಾಕೆ ಇನ್ನು ಶಾಲೆ ಸ್ಟಾರ್ಟ್ ಆಗುವಾಗ ಲೇಟ್ ಆಗ್ತದಲ್ಲ, ನೀವು ಇದನ್ನು ಯಾರಿಗಾದ್ರೂ ಕೊಡ್ಬೋದಲ್ವಾ ಅಂತೇಳಿ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ನನ್ನ ಶಾಲೆಯಲ್ಲಿ ಮಾಡಿದ ಪ್ರತಿ ಒಂದು ವಸ್ತು ಆ ಮಗುವಿಗೆ ಮುಟ್ಟಬೇಕು ಅಂತೇಳಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರಿಗೆ ಮಕ್ಕಳ ಮೇಲಿನ ಒಂದು ಅಪಾರವಾದ ಪ್ರೀತಿ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಮಕ್ಕಳ ಮೇಲೆ ಪ್ರೀತಿ ಇದೆ ಅಂತ. ಯಾವುದೋ ಒಂದು ಮಗುವಿಗೆ ಹುಷಾರಿಲ್ಲ ಅಂತಾದರೂ ಆ ಮಗುವಿನ ಪೂರ್ಣ ಜವಾಬ್ದಾರಿ ಎಲ್ಲ ಟೀಚರ್ಸ್ಗಳು ತಗೊಳ್ತಾರೆ. ನಾನು ಇಲ್ಲ ಅಂತ ಹೇಳುದು, ವಿಶೇಷವಾಗಿ ತಗೊಂಡವರಲ್ಲಿ ಕೂಡ ನಾನು ರೋಹಿಣಿ ಮೇಡಮ್ ಅವರನ್ನು ಕೂಡ ಒಬ್ಬರು ಅಂತೇಳಿ ನಾನು ಹೇಳಲಿಕ್ಕೆ ಬಹಳಷ್ಟು ಇಚ್ಛೆ ಪಡ್ತಾ ಇದ್ದೇನೆ, ಸಂತೋಷ ಪಡ್ತಾ ಇದ್ದೇನೆ. ಮೇಡಮ್, ನಾನು ತುಂಬ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ನೀವು ನಮಗೆ ಕೂಡ ತುಂಬ ಮಾರ್ಗದರ್ಶನ ನೀಡಿದವರು. ನಿಮ್ಮ ನಿವೃತ್ತಿ ಜೀವನವು ಸುಖಕರವಾಗಿ, ನಿಮ್ಮ ಆರೋಗ್ಯ ಆಯಿತು ಎಲ್ಲವೂ ನಿಮಗೆ ನಾವು ನಂಬಿರುವಂಥ, ನಾವು ನಿಮಗಿಂತ ಬಹಳಷ್ಟು ಕಿರಿಯರು, ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ನಾವು ನಂಬಿರುವಂಥ ಕೊಲಾಲಿ ರಾಜರಾಜೇಶ್ವರಿ ಅಮ್ಮನವರಲ್ಲಿ ನನ್ನ ಪ್ರಾರ್ಥನೆ ಇದ್ದೆ, ಮೇಡಮ್ ಒಂದು ಉತ್ತಮವಾದ ಆರೋಗ್ಯ ಮತ್ತು ಇದೇ ರೀತಿ ಏನು ಇಷ್ಟವರೆಗೆ ನೀವು ನಮ್ಮ ಈ ಶಾಲೆಯ ಅಭಿವೃದ್ಧಿಗಾಗಿ ದುಡಿದಿದ್ದೀರಿ. ನೀವು ನಿವೃತ್ತಿ ಜೀವನದಲ್ಲಿ ಇದ್ದರೂ ಕೂಡ ನೀವು ನಮ್ಮ ಆತ್ಮೀಯರೇ, ನಮ್ಮ ಹತ್ತಿರದಲ್ಲಿ ಇರುವವರೇ. ನಮ್ಮ ಶಾಲೆಯ ಅಭಿವೃದ್ಧಿಗೆ ನೀವು ನಮ್ಮೊಟ್ಟಿಗೆ ಯಾವಾಗಲೂ ನಿಮ್ಮ ಸಲಹೆ ಸಹಕಾರವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಂದೆ ನಿಮ್ಮ ಪೀರಿಯಡಲ್ಲಿಯೇ ನಮ್ಮ ಈ ಶತಮಾನೋತ್ಸವ ಈ ಶಾಲೆಯಲ್ಲಿ ಆಚರಿಸಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ನಿಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೂ ಕೂಡ ನನಗೆ ಮಾರ್ಗದರ್ಶನ ಸಹಕಾರ ಬೇಕು. ಈ ಶಾಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಳೆಯ ನೆನಪುಗಳನ್ನೆಲ್ಲ ಒಮ್ಮೆ ಮೆಲುಕು ಹಾಕಿಕೊಂಡು ಸರ್. ಈಗ ನೆಕ್ಸ್ಟ್ ಚಂದ್ರ ಸರ್ ಇವರು 1-2 ಮಾತುಗಳನ್ನು ಆಡಬೇಕು ಅಂತ ಕೇಳಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮಿತ್ರರೇ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ, ಪೋಷಕರೇ ಮತ್ತು ಮಕ್ಕಳೇ, ಬಹುಶಃ ಈ ಶಾಲೆಯಲ್ಲಿ ನಮಗೆ ಬರಲಿಕ್ಕೆ ತುಂಬ ಹೆಮ್ಮೆ. ಯಾಕೆಂದರೆ ನಾನು ಕಲಿತ ಪ್ರೈಮರಿ ಶಾಲೆಯಲ್ಲಿ ಇಲ್ಲೇ ಕಲಿಸಿದ್ದು. ನನಗೆ ಆವತ್ತಿಂದ ಇವತ್ತಿನವರೆಗೂ ಕೂಡ ಇಲ್ಲಿ ಯಾರು ಟೀಚರ್ಸ್ HM ಎಲ್ಲ ಬಂದಿದ್ದಾರೆ, ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ನಾನು ಶಾಲೆಗೆ ಬರದಿದ್ದರೂ ಕೂಡ ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ನಾವು ಪಂಚಾಯತಿ ಒಂದು ಅಧಿಕಾರದಲ್ಲಿರುವಾಗ ಪ್ರತಿ ಸಲ ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಎಲ್ಲರಿಗೆ ಒಂದು ಅವರೊಟ್ಟಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ರೋಹಿಣಿ ಮೇಡಮ್ನವರಿಗೆ ನಾವು ಒಂದು ಬಿಲ್ ಕೊಡುವ ಸಮಾರಂಭವನ್ನು ಮಾಡ್ತಾ ಅವರಿಗೆ ಒಂದು
ಬೀಳ್ಕೊಡುವ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಒಳ್ಳೆಯ ಮನಸ್ಸಿನಿಂದ ಒಂದು ನಾವು ಕಳಿಸಿಕೊಡ್ತೇವೆ. ರೋಹಿಣಿ ಮೇಡಮ್ ಬಗ್ಗೆ ಹೇಳೋದಿದ್ದರೆ ತುಂಬ ಅವರು ಶಾಲೆಯ ಬಗ್ಗೆ ತುಂಬ ಕಾಳಜಿ, ತುಂಬ ಕಳಕಳಿ, ಶಾಲೆಯ ಅಭಿವೃದ್ಧಿಯ ಬಗ್ಗೆ ತುಂಬ ಕಳಕಳಿ. ಅವರ ಈ ಒಂದು ರಿಟೈರ್ಡ್ ಏಜ್ನಲ್ಲಿ ಕೂಡ ತುಂಬ ಕಡೆ ಓಡಾಡಿ ಒಂದು ನಮ್ಮ ಶಾಲೆ ಈ ಪರಿಸರದಲ್ಲಿ ಒಂದು ಒಳ್ಳೆಯ ಹೆಸರು ತರಬೇಕು. ಒಳ್ಳೆಯ ನನ್ನ ಅವಧಿಯಲ್ಲಿ ನಾವೆಲ್ಲರೂ ಈ ಒಂದು ಕಾರ್ಯವನ್ನು ಒಂದು 10 ಜನ ನೋಡುವಂತಾಗಬೇಕು ಅಂತ ಬಹುಶಃ ಅವ್ರದ್ದೊಂದು ಕ್ರಿಯಾಶೀಲ ವ್ಯಕ್ತಿತ್ವ. ಕೆಲವೊಂದು ಸಂದರ್ಭದಲ್ಲಿ ನನಗೆ ಮತ್ತು ನಾನು ಅವರಿಗೆ ಕೆಲವು ಸಂದರ್ಭದಲ್ಲಿ ಕಠಿಣವಾದ ಕೆಲವು ಮಾತುಗಳನ್ನು ಆಡಿರ್ಬೋದು. ಅಂದರೆ ಅದು ಅವರ ವೈಯಕ್ತಿಕ ಉದ್ದೇಶದಲ್ಲ. ಅದನ್ನು ನಾವು ಶಾಲೆಯ ಹಿತದೃಷ್ಟಿಯಿಂದ ಕೆಲವೊಮ್ಮೆ ಸ್ವಲ್ಪ ಕಠಿಣವಾಗಿ ಮಾತಾಡ್ತೇವೆ ನಾನು. ಯಾಕೆಂದರೆ ಪ್ರೈಮರಿ ಶಾಲೆ ಅಂದರೆ ಅದು ಫೌಂಡೇಶನ್ ಮಕ್ಕಳಿಗೆ. ಅದು 1ನೇ ಕ್ಲಾಸ್ನಿಂದ ಅಪ್ ಟು 7ನೇ ಕ್ಲಾಸ್ನ ತನಕ ಸರಿಯಾಗಿ ಅವರಿಗೆ ಬರೆಯಲಿಕ್ಕೆ ಓದಲಿಕ್ಕೆ ಬರಬೇಕು. ನಂತರ ಅವರು ಎಷ್ಟು ಕಳಿಸೋದಷ್ಟೇ. ಆ ಒಂದು ಫೌಂಡೇಶನ್ನಲ್ಲಿ ಸರಿಯಾಗಿ ವಿದ್ಯಾಭ್ಯಾಸ ಸಿಗಬೇಕು. ಅವರು ಹೈಸ್ಕೂಲ್ ತನಕ ಹೋಗುವಾಗ ಎಲ್ಲರೊಟ್ಟಿಗೆ ಸರಿಯಾಗಿ ಬರೆಯಲಿಕ್ಕೆ ಓದಲಿಕ್ಕೆ ಬರಬೇಕು ಅಂತ ಒಂದು ಉದ್ದೇಶ ನಮ್ಮದಷ್ಟೇ. ಅದನ್ನು ಅವರು ನಾವು ಹೇಳಿದಾಗೆ ಅದಕ್ಕೆ ಸ್ಪಂದಿಸಿ ಅದಕ್ಕೆ ತುಂಬ ಪ್ರಯತ್ನಗಳು ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ಅವರ ಮೇಲೆ ಅಭಿಮಾನ ಉಂಟು. ಎಲ್ಲ ವಿಷಯದಲ್ಲಿ ಕೂಡ ಅವರ ಒಂದು ಆ್ಯಕ್ಟಿವಿಟೀಸ್ ಏನುಂಟ ಅದು ಬಹುಶಃ ಎಲ್ಲರಿಗೂ ಪ್ರಶಂಸನೀಯ. ಅವರು ಈ ಶಾಲೆಯಲ್ಲಿ ಮಕ್ಕಳಿಗೆ ಈಗ ಮಕ್ಕಳು ಕೂಡ ತುಂಬ ಜನ ಬೇಸರದಲ್ಲಿದ್ದಾರೆ. ಹೇಳಿದ್ದಾರೆ ನಾವು ಕೆಲವು ಮಕ್ಕಳ ಹತ್ರ, ನಮ್ಮ ಟೀಚರ್ ತುಂಬ ಒಳ್ಳೆಯವರು, ಹೋಗ್ತಾ ಇದ್ದಾರೆ, ನಮಗೆ ಬೇಸರ ಆಗ್ತದಂತ. ನಮಗೂ ಕೂಡ ಸ್ವಲ್ಪ ಬೇಸರನೇ. ಆದರೂ ಸರ್ಕಾರಿ ಜೀವನದಲ್ಲಿ ಒಂದಲ್ಲ ಒಂದು ದಿನ ಅವರ ಸೇವೆಯನ್ನು ಮುಗಿಸಿಕೊಂಡು ಅವರನ್ನು ಕೊನೆಗೊಳಿಸುವಂಥ ಅನಿವಾರ್ಯತೆ ಉಂಟು. ಈ ಸಂದರ್ಭದಲ್ಲಿ ಅವರು ಇಲ್ಲಿಂದ ರಿಟೈರ್ಮೆಂಟ್ ಆಗಿ ಹೋದರೂ ಕೂಡ ಈ ಶಾಲೆಯಲ್ಲಿ ಇನ್ನೂ ಕೂಡ ನಮಗೆ ಕಾರ್ಯಕ್ರಮ ಉಂಟು. ಒಂದು ದೊಡ್ಡ ಕಾರ್ಯಕ್ರಮ ಉಂಟು. ಶಾಲೆಯಾಗಿ ಪ್ರಾರಂಭವಾಗಿ 100 ವರ್ಷ ಆಗೋಲಿಕ್ಕೆ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಬಹುಶಃ ಅವರ ಅವಧಿಯಲ್ಲಿ ಮಾಡಬೇಕಿತ್ತು. ಅದು ಕಾರಣಾಂತರದಿಂದ ಸ್ವಲ್ಪ ಮುಂದೆ ಹೋಗಿದೆ. ಆ ಕಾರ್ಯಕ್ರಮಕ್ಕೂ ಕೂಡ ಅವರ ಸಹಕಾರ ಬೇಕು. ಅವರು ಬಿಟ್ಟು ಹೋದರೂ ಕೂಡ ನಮ್ಮವರಂತ ಭಾವಿಸಿಕೊಂಡು ಅವರ ಒಂದು ನಿವೃತ್ತಿ ಜೀವನ ತುಂಬ ಸುಖ ಸಂಪತ್ತು ಆಯುರ ಆರೋಗ್ಯ ಎಲ್ಲ ಆ ದೇವರು ಕರುಣಿಸಲಿ. ಅವರ ನಿವೃತ್ತಿ ಜೀವನ ಉತ್ತರೋತ್ತರ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ದೇವರವರನ್ನು ಸಹಕರಿಸಲಿ ಅಂತ ಹೇಳುತ್ತಾ ನಮಗೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಧನ್ಯವಾದವನ್ನು ಕೊಡುತ್ತಾ ಅವರಿಗೆ ಇನ್ನೂ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಜೈ ಕರ್ನಾಟಕ. ರೋಹಿಣಿ ಮೇಡಮ್ ಅವರ ಸಾಧನೆ ಮತ್ತು ಕ್ರಿಯಾಶೀಲತೆಯ ಬಗ್ಗೆ ಮಾತನಾಡಿದ ನಿಮಗೆ ಧನ್ಯವಾದಗಳು ಸರ್. ಮುಂದಿನದಾಗಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಕುಸುಮಾಕರ್ ಶೆಟ್ಟಿ ಇವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಇರುವ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತರೆ, ಅದೇ ರೀತಿ ಇವತ್ತು ನಿವೃತ್ತಿ ಹೊಂದಿರುವ ಕೇಂದ್ರ ಬಿಂದುವಾದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ರೋಹಿಣಿ ಮೇಡಮ್ ಅವರೇ, ನಾನು ಜಾಸ್ತಿ ಮಾತಾಡೋದಿಲ್ಲ. ಯಾಕೆಂದರೆ ಈಗಾಗಲೇ ಎಲ್ಲರೂ ನಿಮ್ಮ ಬಗ್ಗೆ ಗುಣಗಾನ ಮಾಡಿದ್ದೇವೆ. ಯಾಕೆಂದರೆ ನಾನು ಕೂಡ ಈ ಶಾಲೆಯಲ್ಲಿ ಕಲಿತವನು. ಹಾಗೆ ಈ ಶಾಲೆಯ ಬಗ್ಗೆ ಅಭಿಮಾನ ತುಂಬ ಉಂಟು. ಅದೇ ರೀತಿ ನಿಮ್ಮ ಇಷ್ಟ 4 ವರ್ಷದಿಂದ ನಿಮ್ಮ ಕೆಲಸದ ಬಗ್ಗೆ ನಾವು ಎಲ್ಲರೂ ಭಾರಿ ಖುಷಿಯಾಗಿದ್ದೇವೆ. ಇದರ ಬಗ್ಗೆ 2 ಮಾತಿಲ್ಲ. ಯಾಕೆಂದರೆ ಸರ್ಕಾರಿ ಜೀವನದಲ್ಲಿ 60 ವರ್ಷದಲ್ಲಿ ನಿವೃತ್ತಿ ಸಹಜ. ನಿಮ್ಮ ನಿವೃತ್ತಿ ಜೀವನ ಸುಖಮಯದಲ್ಲಿ ದೇವರು ಆಯುರಾಗ್ಯವನ್ನು ಕರುಣಿಸಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. ಅದೇ ರೀತಿ ನಿಮಗೆ ಈ ಶಾಲೆಯಲ್ಲಿ ನಿವೃತ್ತಿ ಆದದ್ದು ಯಾಕೆಂದರೆ ಇನ್ನು ಶತಮಾನೋತ್ಸವ ಕಾರ್ಯಕ್ರಮದ ನಾವು ಪ್ರಥಮ ಹಂತದಲ್ಲಿದ್ದೇವೆ. ಇದರಲ್ಲಿ ನಿಮಗೆ ನಿವೃತ್ತಿ ಆಗಿರಲಿಲ್ಲ ಟೀಚರ್, ಇದೊಂದು ನಮ್ಮ ಕನ್ನಡಕಲಿಗೆಯ ವಿನಂತಿ. ಅದೇ ರೀತಿ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ. ಈ ಶತಮಾನೋತ್ಸವ ಅತ್ಯುತ್ತಮವಾಗಿ ಮಾಡಬೇಕಂತ ನಮ್ಮೆಲ್ಲ ಅಧ್ಯಕ್ಷರು ಈಗಾಗಲೇ ಕನಸನ್ನು ಕಂಡಿದ್ದೇವೆ. ನಾವು ಕೂಡ ಒಟ್ಟಿಗೆ ಇದ್ದೇವೆ. ಅದೇ ರೀತಿ ನಿಮ್ಮ ನಿವೃತ್ತಿ ಜೀವನ ಸುಗಮವಾಗಲಿ, ದೇವರು ನಿಮಗೆ ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಕೋರಿದ ನಿಮಗೂ ಕೂಡ ಧನ್ಯವಾದಗಳು ಸರ್. KPS ಮುತ್ತೂರು
ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳಿಕೊಳ್ತೇನೆ ಮೇಡಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯಾತಿ ಗಣ್ಯರೇ, ಅತಿಥಿ ಅಭ್ಯಾಗತರೇ, ಪುಟಾಣಿ ಮಕ್ಕಳೇ, ಅಭಿಮಾನಿಗಳೇ, ಪೋಷಕ ವೃಂದದವರೇ ಹಾಗೂ ಈ ಸಂಸ್ಥೆ ಎಲ್ಲ ಶಿಕ್ಷಕ ವೃಂದದವರೇ, ಬಹುಶಃ ಈ ತಿಂಗಳ 30ನೇ ತಾರೀಕಿನಲ್ಲಿ ಅಂದರೆ ನಾಳೆ ಅವರು ವಯೋಸಹಜವಾಗಿ ನಿಮ್ಗೆ ಗೊತ್ತಿದೆ, ಒಬ್ಬ ನೌಕರ ಸರಕಾರಿ ಕೆಲಸಕ್ಕೆ ಸೇರಿದಾಗ ಅವನಿಗೆ ಸರ್ಕಾರವನ್ನು ನಿಗದಿಪಡಿಸುತ್ತದೆ 60 ವರ್ಷಗಳ ಪೂರೈಸಿದಾಗ ಆ ತಿಂಗಳ ಕೊನೆಯ ದಿನ ಅವರ ನಿವೃತ್ತಿ ಎಂದು ಸರ್ಕಾರ ಘೋಷಿಸುತ್ತದೆ. ಬಹುಶಃ ನಾಳೆ ಆದಿತ್ಯವಾರ ಆಗಿರುವ ಕಾರಣ ಒಂದು ದಿನ ಮುಂಚಿತವಾಗಿ ಈ ಸಂಸ್ಥೆಯಲ್ಲಿ ಬಹಳ ಸುಂದರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ SDMC ಅವರಿಗೆ ಮತ್ತು ಈ ಶಿಕ್ಷಕ ವೃಂದದವರಿಗೆ ಮತ್ತು ಪೋಷಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಶ್ರೀಮತಿ ರೋಹಿಣಿ ಮೇಡಮ್ ರವರ ವಿಚಾರಕ್ಕೆ ಬಂದಾಗ, ಅವರು ಈ ಶಾಲೆಗೆ ಬರುವ ಮುಂಚೆಯೇ ನಮ್ಮ ಕಣ್ಣವಿ ಕ್ಲಸ್ಟರ್ನಲ್ಲಿ ಪುಷ್ಪ ಮೇಡಮ್ ಗೊತ್ತಿದೆ, ಅವರು ಸಂಪನ್ಮೂಲ ವ್ಯಕ್ತಿಯಾಗಿ CRP ಆಗಿ ನಮ್ಮ ಕಣ್ಣವಿ ಕ್ಲಸ್ಟರ್ಲಿ ಇದ್ದರು. ಆಗ ನಾನು ಕೂಡ ಬಹುಶಃ ನಾನು ಮುತ್ತೂರಿಗೆ ತುಂಬ ಹಳಬಳು ಅಂತ ತಿಳ್ಕೊಳ್ತೇನೆ. ಸುಮಾರು 23 ವರ್ಷಗಳನ್ನು ಈಗಾಗಲೇ ಪೂರೈಸಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ಮೇಡಮ್ ನೆಕ್ಸ್ಟ್ ನಿಮಗೆ ನಿವೃತ್ತಿ ಕಾರ್ಯಕ್ರಮ ಅಂತೇಳಿ. ಹಿಂದೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಒಂದು ಸಂಸ್ಥೆಯಿಂದ ನಿವೃತ್ತಿ ಆಗುವಂಥದ್ದು ಖುಷಿಯ ವಿಚಾರ. ಯಾಕಂದರೆ ನಮ್ಮ ಸರ್ವಿಸ್ ಪೂರ್ತಿ ನಾವು ಬೇರೆ ಬೇರೆ ನನ್ನದಂತೂ ಇದು 2ನೇ ಶಾಲೆ. ಬಹುಶಃ ರೋಹಿಣಿ ಮೇಡಮ್ ಇದು ಗೊತ್ತಿಲ್ಲ ನನಗೆ, ಅವ್ರು ಎಷ್ಟು ಶಾಲೆಗಳನ್ನು ನೋಡಿದ್ದಾರೆ ಅಂತೇಳಿ. ಮುತ್ತೂರು ಅನ್ನುವಂಥದ್ದು ನನಗಂತೂ ಖುಷಿ ತಂದಂತಹ ಊರು. ಬರುವಾಗ ಹೇಳ್ತಾರೆ, ನೀವು ಯಾಕೆ ಇನ್ನೂ ಆ ಕೊಂಪೆಯಲ್ಲೇ ಇದ್ದೀರಾ ಅಂತೇಳಿ. ಮೊನ್ನೆ ಕೂಡ ನಮಗೆಲ್ಲ ವರ್ಗಾವಣೆ ಆಗುವಾಗ ನನಗೆ ಮತ್ತೆ SDMCಲಿ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಮಾತುಕತೆ ಆಯಿತು, ನೀವು ನಮ್ಮ ಊರನ್ನು ಕೊಂಪೆ ಅಂತ ಹೇಳ್ತೀರಾ ಅಂತೇಳಿ. ಯಾಕಂತ ಹೇಳಿದ್ರೆ ನಾವು ಹೇಳೋದಿಲ್ಲ, ಬೇರೆಯವರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿಗೆ ಬರಲಿಕ್ಕೆ ಸ್ವಲ್ಪ ಕೆಲವರು ಇಷ್ಟಪಡೋದಿಲ್ಲ, ಯಾಕಂದರೆ ಬಸ್ಸುಗಳು ಸರಿಯಾದ ಸಮಯಕ್ಕೆ ಇಲ್ಲ. ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆದರೂ ಇಲ್ಲಿ ಸರ್ಕಾರಿ ಬಸ್ಸುಗಳು ಇಷ್ಟದವರೆಗೆ ಬಂದಿಲ್ಲ. ಇದಕ್ಕೆ ಹಲವು ಸಲ ಪ್ರಯತ್ನ ಪಟ್ಟರು, ಮಕ್ಕಳ ಟೈಮ್ಗಾಗಲು ಸರ್ಕಾರಿ ಬಸ್ ಇರಲಿ ಅಂತೇಳಿ. ಏನೇ ಆಗಿರಲಿ, ಅವರು ಈ ಊರನ್ನು ಪ್ರೀತಿಸಿ ಅವರಿಗೆ ಅವಕಾಶ ಇತ್ತು ವರ್ಗಾವಣೆ ಆಗಲಿಕ್ಕೆ. ಆದರೂ ಕೂಡ ತಮ್ಮ ವೃತ್ತಿಯಲ್ಲಿ ನಿವೃತ್ತಿಯನ್ನು ಬಹುಶಃ ಇದು 4ನೇ ವರ್ಷ ಅಂತ ಅನಿಸ್ತದಲ್ಲ ಮೇಡಮ್ ಈ ಶಾಲೆ. ನೀವು ಸತತ 4 ವರ್ಷಗಳನ್ನು ಅವರು ಈ ಸಂಸ್ಥೆಯಲ್ಲಿ ಪೂರೈಸಿದ್ದಾರೆ. ನಿಮ್ಗೆ ಗೊತ್ತಿದೆ, KPS ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಲಿಕ್ಕೆ ತುಂಬ ಕಷ್ಟ ಇದೆ, ತುಂಬ ಒತ್ತಡಗಳಿವೆ. ಅವರಿಗೆ ಸತತವಾಗಿ ಒತ್ತಡಗಳು ಇರ್ತವೆ. ಯಾಕಂದರೆ ಕೇವಲ KPS ಅನ್ನುವಂಥದ್ದಲ್ಲ, PM ಶ್ರೀ ಜೊತೆಗೆ PM ಶ್ರೀ ಕೂಡ, ಅದೆಲ್ಲವನ್ನು ಕೂಡ ಅವರು ನಿಭಾಯಿಸುವಂತಹ ಸಾಮರ್ಥ್ಯ ಅವರಲ್ಲಿ ನಾನು ಕಂಡಿದ್ದೇನೆ. ಬಹುಶಃ ಎಲ್ಲೋ ಒಂದು ಕಡೆ ಒಂದು ಅಲ್ಪ ಸ್ವಲ್ಪ ಸಮಸ್ಯೆಗಳು ಉಂಟಾಗಿರ್ಬೋದು, ಅನುದಾನಗಳನ್ನು ಖರ್ಚು ಮಾಡುವಲ್ಲಿರ್ಬೋದು ಅಥವಾ ಇನ್ನಿತರ ಒತ್ತಡಗಳಿರ್ಬೋದು. ಆದರೂ ಕೂಡ ಏನೇ ಆಗಲಿ ಅವರು ಈ ಸಂಸ್ಥೆಯನ್ನು ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗಿದ್ದಾರೆ. ಅವರ ಜೊತೆಗಿರುವಂತಹ ಸಹಶಿಕ್ಷಕರು ಕೂಡ ಅವರಿಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಮೇಡಮ್, ತಮಗೆ ತಮ್ಮ ನಿವೃತ್ತಿ ಜೀವನ ಸುಖ, ಸಂತೋಷ, ಶಾಂತಿ ಜೊತೆಗೆ ಆಯುರಾರೋಗ್ಯ ಭಾಗ್ಯವನ್ನ ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಮೇಡಮ್, ಹೀಗಾಗಿ ವೇದಿಕೆಗೆ ಆಗಮಿಸಿರುವ ಕುಪ್ಪೆಪದವು ಗ್ರಾಮ ಪಂಚಾಯತಿಯ PDO ಶ್ರೀ ಪ್ರಮೋದ್ ನಾಯಕ್, ಮುತ್ತೂರು ಗ್ರಾಮ ಪಂಚಾಯಿತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿ ಶ್ರೀ ಪ್ರಮೋದ್ ನಾಯಕ್ ಇವರಿಗೆ ವಿಶಾಲಾಕ್ಷಿ ಟೀಚರ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ SDMCಯ ಸದಸ್ಯರಾದ ಶ್ರೀ ರಾಜೇಶ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಸೇರಿರುವಂಥ ಎಲ್ಲ ಗಣ್ಯತರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಸೇರಿರುವಂಥ ಪೋಷಕರೇ ಹಾಗೂ ಪುಟ್ಟ ಮಕ್ಕಳೇ, ನಮ್ಮ ರೋಹಿಣಿ ಮೇಡಮ್ ಅಂದರೆ ಈ ಶಾಲೆಗೆ ಒಂದು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳಲು ಇಚ್ಛೆಪಡುತ್ತೇನೆ. ಅವರ ಮುಂದಿನ ಜೀವನವು ಆರೋಗ್ಯ ಹಾಗೂ ಸಂಪತ್ತಿನಿಂದ ಕೂಡಿ ಉತ್ತಮವಾಗಿ ಇರಲಿ ಎಂದು ನಾನು ಅವರಲ್ಲಿ ಬೇಡಿಕೊಳ್ತೇನೆ. ಎಷ್ಟು ನನ್ನ ಚಿಕ್ಕ ಭಾಷಣ ನಡೆಸ್ತೇನೆ.
ಧನ್ಯವಾದಗಳು ಸರ್. ಈಗಾಗಲೇ ಆಗಮಿಸಿರುವ ಮುತ್ತೂರು ಗ್ರಾಮ ಪಂಚಾಯಿತಿಯ PDO ಶ್ರೀ ಪ್ರಮೋದ್ ನಾಯಕ್ ಸರ್ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಹಲೋ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ಎಲ್ಲ ಗ್ರಾಮಸ್ಥರು ನಿಮಗೆಲ್ಲರಿಗೂ ನಮಸ್ಕಾರಗಳು. ಈಗ ಸರ್ಕಾರಿ ಸೇವೆ ಅನ್ನೋದು ಎಲ್ಲರ ಹೆಚ್ಚಿನ ಯುವಕರ ಕನಸು. ಹಾಗೆಯೇ ಈಗ ಸರ್ಕಾರಿ ಸೇವೆಯಲ್ಲಿ ನಾವು ಒಂದು 2 ಟೈಪ್ ನೋಡ್ತೇವೆ. ಒಂದು ಶಿಕ್ಷಕ ವೃಂದ ಅವ್ರನ್ನೇ ಒಂದು ಸಪ್ರೇಟ್ ಆಗಿ ಇಟ್ಟರೆ ಉಳಿದ ಇಲಾಖೆಗಳನ್ನು ಸಪ್ರೇಟ್ ಆಗಿ ಇಡ್ಬೋದು. ಅದು 2 ಟೈಪಲ್ಲೂ ಸಪ್ರೇಟ್ ಆಗಿರ್ತದೆ. ಒಂದು ನಮಗೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಒತ್ತಡಗಳೇ ಬೇರೆ, ಶಿಕ್ಷಕರಲ್ಲಿ ಇರೋ ಒತ್ತಡಗಳೇ ಬೇರೆ. ನಮಗೆ ಬೇರೆ ಥರ ಒತ್ತಡ ಅಂದರೆ ಅದು ನಮಗೆ ಫೈಲ್ಸ್ಗಳ ವಿಷಯ ಇರ್ಬೋದು, ಒಂದು ಕೇಸು, ದೂರು ಅರ್ಜಿಗಳು, ಇದನ್ನೆಲ್ಲ ನಾವು ಫಾಲೋಅಪ್ ಮಾಡ್ತಾ ಇದ್ರೆ, ಶಿಕ್ಷಕರಿಗೆ ಮೇಯ್ನ್ ಆಗಿರುವಂಥದ್ದು ಆ ಸಣ್ಣ ಮಕ್ಕಳನ್ನು ಹೇಗೆ ಸಬಾಳಿಸೋದು, ಅವರನ್ನೇ ಹೇಗೆ ಒಂದು ಉತ್ತಮ ನಾಗರಿಕರಾಗಿ ಮಾಡುವುದಂತ ಅದಾಗಿ ಮೇಯ್ನ್ ಆಗಿರ್ತದೆ. ಸೊ ಈಗ ಒಂದು ಸುದೀರ್ಘ ಸೇವೆ ಸಲ್ಲಿಸಿ ಎಷ್ಟೊಂದು ಮಕ್ಕಳಿಗೆ ಒಂದು ದಾರಿದೀಪವಾಗಿ ಈ ದಿನ ನಿವೃತ್ತಿ ಹೊಂದುತ್ತಿರುವ ಶ್ರೀಮತಿ ರೋಹಿಣಿ ಮೇಡಮ್ ಇವರಿಗೆ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತೇನೆ. ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ ಅಬ್ದುಲ್ ಲತೀಫ್ ಇವರು. ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ರೋಹಿಣಿ ಮೇಡಮ್ನ ಬೀಳ್ಕೊಡುಗೆ ಕಾರ್ಯಕ್ರಮ. ಇಲ್ಲಿ ಇವರದ್ದು ಬಂದು 4 ವರ್ಷ ಆಯಿತು. ನಾನು ಈ ಶಾಲೆಯಲ್ಲಿ ಸದಸ್ಯನಾಗಿ ಮತ್ತು ಅಧ್ಯಕ್ಷನಾಗಿ 15 ವರ್ಷ ಆಯಿತು. ಇದಕ್ಕೆ ಮುಂಚಿತವಾಗಿ 2-3ನೇ HM ಅವರು ನಮಗೆ. ಇಲ್ಲಿ ಇವರು ಬಂದ ಮೇಲೆ ಒಂದು ದೊಡ್ಡದೆಂದರೆ ನಮ್ಮ ಕೇಂದ್ರ ಸರ್ಕಾರದ PMC ಯೋಜನೆ ನಮ್ಮ ಶಾಲೆಗೆ ಬಂತು ಎಂದು ನಮ್ಮ ಊರಿನವರಿಗೆ ಮತ್ತು ನಮ್ಮ STMC ಸದಸ್ಯರಿಗೆ ಎಲ್ಲರಿಗೆ ತುಂಬ ಖುಷಿಯಾಗಿದೆ. ಆಗಲಿ ಇವರ ಜೀವನ ಇನ್ನೂ ಕೂಡ ಒಳ್ಳೆಯದಾಗಲಿ. ಇಂಥ ಕೆಲಸ ಮಾಡಲಿಕ್ಕೆ ದೇವರು ಆಯುಸ್ಸು ಮತ್ತು ಆರೋಗ್ಯ ಮತ್ತು ಅವರ ಕುಟುಂಬಕ್ಕೆ ನೀಡಲಿ ಎಂದು ನಮ್ಮ STMC ವತಿಯಿಂದ, ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಕೋರಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಅಜೀಮ್. ವಿದ್ಯಾರ್ಥಿಗಳಾದಂಥ ಸವಿಶ್, ಚಿನ್ಮಯ್ ಮತ್ತು ತನ್ಮಯ್ಯ ಪರವಾಗಿ ಕೃತಜ್ಞತಾ ಪತ್ರವೊಂದನ್ನು ನಾನು ವಿರಚಿಸಿದ್ದೇನೆ. ಅದನ್ನು ಈ ಸಂದರ್ಭದಲ್ಲಿ ವಾಚಿಸುತ್ತೇನೆ. ಗೌರವಾನ್ವಿತರೇ, ನಿಮ್ಮ ಬಗ್ಗೆ ಏನೆಂದು ಹೇಳಲಿ. 35 ವರ್ಷಗಳ ಸೇವಾ ಅವಧಿಯಲ್ಲಿ 10 ಶಾಲೆಗಳಲ್ಲಿ ಸೇವೆ ಸಲ್ಲಿಸಿರುವುದು ನಿಮ್ಮ ಒಂದು ತಪಸ್ಸೇ ಸರಿ. ನಮ್ಮ ಶಾಲೆಯಲ್ಲಿ ನೀವು ನಮಗೆ ನೀಡಿರುವ ವಿದ್ಯೆಯೊಂದಿಗಿನ ಮಾರ್ಗದರ್ಶನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕಿಂಚಿತ್ ಪ್ರಯತ್ನವನ್ನಾದರೂ ಮಾಡುವ ನಮ್ಮ ಪ್ರಯತ್ನಕ್ಕೆ ದೇವರ ಆಶೀರ್ವಾದವಿರಲಿ ಎಂದು ಬೇಡಿಕೊಳ್ಳುತ್ತೇವೆ. ನೀವು ಹಚ್ಚಿದ ವಿದ್ಯೆ ಎಂಬ ಬೆಳಕು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂಬ ಅರಿಕೆ ನಮ್ಮದು. ನಿಮ್ಮಲ್ಲಿರುವ ಅನುಭವವನ್ನು ಇಷ್ಟು ಸಮಯದಲ್ಲಿ ಅನುಭವಿಸಿದ ಧನ್ಯತೆ ನಮ್ಮ ಬಾಳಿಗಾಗಿದೆ. ನಮ್ಮಂಥ ಮಗುಬಗೆಯ ಮನಸ್ಸುಗಳನ್ನು ಹರಸಲು ಬಂದು ಮಕ್ಕಳ ಹೃದಯ ಸಾಮ್ರಾಜ್ಞಿಯಾಗಿ ಸ್ಥಾನ ಪಡೆದು ನಮ್ಮ ಶಾಲೆಯಲ್ಲಿ ನಿಮ್ಮ ಸೇವಾ ಅವಧಿಯನ್ನು ಮುಗಿಸುತ್ತಿರುವುದು ನಮಗೆಲ್ಲ ಧನ್ಯತಾಭಾವವನ್ನು ತಂದಿದೆ. ಜೀವನದಲ್ಲಿ ಶಿಕ್ಷಣದ ಪ್ರೀತಿ ಅತಿಯಾಗಿ ತಾಯಿ ಸುಮತಿಯ ಮುದ್ದಿನ ಸುತೆಯಾಗಿ ತಂದೆ ಅಣ್ಣೋರವರ ಸುಜ್ಞಾನದ ಮತಿಯಾಗೆ ಮುತ್ತಪ್ಪರವರ ಅಮಿತ ಪ್ರೇಮದ ಸತಿಯಾಗಿ
ಭವಿಷ್ಯ ಭೂಮಿಕರ ವಾತ್ಸಲ್ಯದ ಮಾತೆಯಾಗಿ ನೀವು ನಮ್ಮ ಶಾಲೆಯ ವಿದ್ಯಾರ್ಥಿ ಸಂಕುಲಕ್ಕೆ ದೇವರಿತ್ತ ಮಣಿ. ನೀವು ನಮ್ಮ ಶಾಲೆಯ ವಿದ್ಯಾರ್ಥಿ ಸಂಕುಲಕ್ಕೆ ದೇವರಿತ್ತ ಮಣಿ. 35 ವರ್ಷಗಳ ಅನುಭವದ ಗಣಿಗೆ ನಮ್ಮ ಅಭ್ಯುದಯಕ್ಕೆ ನೀವಾಗಬೇಕು ಏನೇ. ನಮ್ಮ ಅಭ್ಯುದಯಕ್ಕೆ ನೀವಾಗಬೇಕು ಏನೇ. ನಿಮ್ಮ ತಾಳ್ಮೆಯ ಸ್ವರೂಪಕ್ಕೆ ನಾವ್ಯಾವತ್ತು ಋಣಿಗೆ. ಸಂತೃಪ್ತ ಜೀವನದ ಸುಖಿಗಳು ನೀವು. ನಿಮ್ಮ ನಿವೃತ್ತಿ ಜೀವನವು ಮನಃಶಾಂತಿ ಆರೋಗ್ಯ ನೆಮ್ಮದಿಯಿಂದ ಕೂಡಿರಲಿ. ನಿಮ್ಮಿಂದ ಭಗವಂತ ಸತ್ಕರ್ಮಗಳನ್ನೇ ಮಾಡಿಸಲಿ. ದಾರಿಯ ತೋರದಿರ ದಾಮೋದರ, ದಾರಿಯ ತೋರದಿರ ದಾಮೋದರ, ನಿಷ್ಠೆಯಂ ಭಜಿಸಿದರೆ ಜಗಕ್ಕೆ ಸನ್ಮಂಗಳವಾಗಲಿ. ಜಯವಾಗಲಿ, ನಿತ್ಯ ಶುಭವಾಗಲಿ, ಜಗದಲ್ಲಿ ಆನಂದ ನೆಲೆಯಾಗಲಿ. ಶ್ರೀಮತಿ ರೋಹಿಣಿಯವರೇ, ನೀವು ಆರೋಗ್ಯವಂತರಾಗಿ 100 ಕಾಲ ಬಾಳಿ, 100 ಕಾಲ ಬಾಳಿ ಬಾಳಿ. ಆ ರವಿ ಕಾಣದನ್ನು ಕವಿ ಕಂಡ ಅಂತ ನಾನುಡಿಯಂತೆ ಬಾರಿ ಸುಂದರವಾಗಿ ಹಾಡಿದ್ದಾರೆ ಮತ್ತು ಕವನವನ್ನು ಕೂಡ ರಚಿಸಿದ್ದಾರೆ. ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್. ನೆಕ್ಸ್ಟ್ ಅರಳುವ ಹೂಗಳಿಂದ, ನಮ್ಮ ಶಾಲೆಯಲ್ಲಿ ತುಂಬ ಅರಳುವ ಹೂಗಳಿದೆ. 6 ಮತ್ತು 7ನೇ ತರಗತಿಯ ಮಕ್ಕಳಿಂದ ಈಗ ವಿದಾಯ ಗೀತೆ. 6 ಮತ್ತು 7ನೇ ತರಗತಿಯ ಮಕ್ಕಳನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ, ಕರಿಯ ಹಲಗೆಗಳು ತೆರೆಯ ಎಳೆದವು ಹಳೆಯ ನೆನಪಿನಲ್ಲಿ. ಹಿರಿಯ ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ, ಕರಿಯ ಹಲಗೆಗಳು ತೆರೆಯ ಎಳೆದವು ಹಳೆಯ ನೆನಪಿನಲ್ಲಿ. ಬರೆಯದೆ ನಿಂತಿದೆ ಬಿಳಿಯ ಚಾಕು ನೀವು ಬರದ ನೋವಿರಲ್ಲಿ, ಬರೆಯದೆ ನಿಂತಿದೆ ಬಿಳಿಯ ಚಾಕು ನೀವು ಬರದ ನೋವಿನಲ್ಲಿ. ತೆರೆದ ಪುಸ್ತಕದ ಬರಿಯ ಹಾಳೆಗಳು ಕಣ್ಣ ಹನಿಯ ಚೆಲ್ಲಿ, ಹಿರಿಯ ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ, ಮರೆಯ ದಾರಿಯಲ್ಲಿ. ಹುಟ್ಟು ಕೂಸುಗಳೇ ಕಂಡ ದಿನಗಳು ಗಟ್ಟಿಯಾಗಿ ಇದೆಯೋ, ಮತ್ತೆ ಮೆಲುಕು ಹಾಕುವ ಕ್ಷಣಗಳು ತಟ್ಟದೇ ಇರುತ್ತದೆಯೋ. ಹುಟ್ಟು ಕೂಸುಗಳೇ ಕಂಡ ದಿನಗಳು ಗಟ್ಟಿಯಾಗಿ ಇದೆಯೋ, ಮತ್ತೆ ಮೆಲುಕು ಹಾಕುವ ಕ್ಷಣ
ಹಿರಿಯ ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ ಬಾಲ್ಯದಲ್ಲಿ ತುಂಟನಾದ ಬಾಲಕಿಯು ನೀವು ಅಂತೆ ಛಲದ ಕಲಿಕೆ ಆ ಬಲದ ಬಳಸದೆ ಪಾದರಸವು ಅಂತೆ ಬಾಲ್ಯದಲ್ಲಿ ತುಂಟನಾದ ಬಾಲಕಿಯು ನೀವು ಅಂತೆ ಛಲದ ಕಲಿಕೆ ಆ ಬಲದ ಕೆಲಸಕ್ಕೆ ಪಾದರಸವು ಅಂತೆ ಸುತ್ತಿ ಬಂದವರಿಗೆಲ್ಲ ಶಿಕ್ಷಣವು ಬುದ್ಧಿಯಾಗಿ ಬಂತು ಸುತ್ತಿ ಬಂದವರಿಗೆಲ್ಲ ಶಿಕ್ಷಣವು ಬುದ್ಧಿಯಾಗಿ ಬಂತು ಗಟ್ಟಿ ಜ್ಞಾನದ ಹಸಿವು ಹುಟ್ಟಿ ಬಡತನವ ಮೆಟ್ಟಿ ಬಂತು ಹಿರಿಯ ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ PMC ಶಾಲೆಯ ಎತ್ತಿ ತಂದಿರಿ ನಮ್ಮ ಊರಿನಲ್ಲಿ ನಮ್ಮಿ ಶ್ರಮವು ಅಳಿಯದೆ ಉಳಿಯುವುದು ನಮ್ಮಿ ಮನದಲ್ಲಿ PMC ಶಾಲೆಯ ಎತ್ತಿ ತಂದಿರಿ ನಮ್ಮ ಊರಿನಲ್ಲಿ ನಿಮ್ಮೆಯೂ ಅಳಿಯದೆ ಇರುವುದು ನಮ್ಮಿ ಮನದಲ್ಲಿ ಹೊರಟು ನಿಂತ ಅಕ್ಷರದ ಮಾತೆಯೇ ಇದು ನಿಮಗೆ ನಮನ ಹೊರಟು ನಿಂತ ಅಕ್ಷರ ಮಾತೆಯೇ ಇದು ನಿಮಗೆ ನಮನ ಹಮ್ಮು ಇದರ ಹೆಚ್ಚಮ್ಮು ಕಾಡುವರು ನಾಳೆ ದಿನವು ನಮಗೆ ಹಮ್ಮು ಇದರ ಹೆಚ್ಚಮ್ಮು ಕಾಡುವರು ನಾಳೆ ದಿನವು ನಮಗೆ ಹಿರಿಯ ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ ಕರಿಯ ಹಾಡಿಗಳು ತೆರೆಯ ಎಳೆದವು ಹಳೆಯ ನೆನಪಿನಲ್ಲಿ ಹಿರಿಯ ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ ಕರಿಯ ಹಡಗುಗಳು ತೆರೆಯ ಎಳೆದವು ಹಳೆಯ ನೆನಪಿನಲ್ಲಿ ಬರೆಯದೆ ನಿಂತಿದೆ ಬಿಳಿಯ ಚಾಕು ನೀವು ಬರದ ನೋವಿನಲ್ಲಿ ಬರೆಯದೆ ನಿಂತಿದೆ ಬಿಳಿಯ ಚಾಕು ನೀವು ಬರದ ನೋವಿನಲ್ಲಿ ತೆರೆದ ಪುಸ್ತಕದ ಬರಿಯ ಹಾಳೆಗಳು ಕನ್ನ ಹನಿಯ ಚೆಲ್ಲಿ ಹಿರಿಯ ಗುರುಗಳು ಮರಳಿ ಹೊರಟರು ಮನೆಯ ದಾರಿಯಲ್ಲಿ ಹಳೆಯ ನೆನಪಿನಲ್ಲಿ ಕನ್ನ ಹನಿಯ ಚೆಲ್ಲಿ ನೀವು ಬರದ ನೋವಿನಲ್ಲಿ ಮನೆಯ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ವಿದಾಯ ಗೀತೆ ಹೇಳಿದ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ 5ನೇ ತರಗತಿಯ ಮಕ್ಕಳು. ಅಗಲುವ ನೋವು ನೆನಪಲಿ ಅಜರಾಮರ ಎಂದಿಗೂ ನೀವು ಎದೆಯಲ್ಲಿ ಬಲುಬಾರ ಅಗಲುವ ನೋವು ನೆನಪಲಿ ಅಜರಾಮರ ಎಂದಿಗೂ ನೀವು ಹಾಡುವ ಕೋಗಿಲೆ ಹಾಡದೆ ನಿಂತಿದೆ ಅರಳುವ ಹೂವಿಗೆ ನಗುವುದೇ ಮರೆತಿದೆ ಹಾಡುವ ಕೋಗಿಲೆ ಹಾಡದೆ ನಿಂತಿದೆ ಅರಳುವ ಹೂವಿಗೆ ನಗುವುದೇ ಮರೆತಿದೆ ಮನದ ಮಾತೊಂದನು ಹೇಳಲು ಉಳಿದಿದೆ ಕಣ್ಣಲ್ಲಿ ಹನಿಗಳು ಮಾತನು ತಡೆದಿದೆ ಎದೆಯಲ್ಲಿ ಬರಬಾರ ಅಗಲುವ ನೋವು ನೆನಪಲಿ ಅಜರಾಮರ ಎಂದಿಗೂ ನೀವು ಹಬ್ಬುವ ಬಳ್ಳಿಗೆ ಕೊಂಬೆಯೇ ಆಸರೆ ಉರಿಯುವ ದೀಪಕ್ಕೆ ಗಾಳಿಯೇ ಆಸರೆ ಹಬ್ಬುವ ಬಳ್ಳಿಗೆ ಕೊಂಬೆಯೇ ಆಸರೆ ಉರಿಯುವ ದೀಪಕ್ಕೆ ಗಾಳಿಯೇ ಆಸರೆ ದುಃಖವು ಆಗದೆ ನೀವು ಹೊರಟರೆ ನಿಮ್ಮಯ ಪ್ರೀತಿಗೆ ಏನಿದೆ ಉಡುಗೊರೆ ಎದೆಯಲ್ಲಿ ಬಲುಬಾರ ಅಗಲುವ ನೋವು ನೆನಪಲಿ ಅಜರಾಮರ ಎಂದಿಗೂ ನೀವು PM ಶ್ರೀ ಶಾಲೆಗೆ ಹೆಮ್ಮೆಯ ತಂದಿರಿ ನಿಮ್ಮಯ ನೆರಳಲಿ ಶಿಕ್ಷಣ ಕಲಿತೆವು PM ಶ್ರೀ ಶಾಲೆ
ನಿಮ್ಮಯ ನೆರಳಲ್ಲಿ ಶಿಕ್ಷಣ ಕಲಿತೆವು. ಲೋಕವೇ ನಶ್ವರ, ಗುರು ಪ್ರೀತಿಯೇ ಶಾಶ್ವತ. ಹೋಗಲೇಬೇಕಿದೆ ನೆನಪನು ಉಳಿಸುತ್ತ. ಲೋಕವೇ ನಶ್ವರ, ಗುರು ಪ್ರೀತಿಯೇ ಶಾಶ್ವತ. ಹೋಗಲೇಬೇಕಿದೆ ನೆನಪನು ಉಳಿಸುತ್ತ. ಎದೆಯಲಿ ಬರುವಾರ ಅಗಲುವ ನೋವು, ನೆನಪಲಿ ಅದರ ಮರ ಎಂದಿಗೂ ನೀವು. ಹಾಡುವ ಕೋಗಿಲೆ ಆಡದೆ ನಿಂತಿದೆ, ಅರಳುವ ಹೂವಿಗೆ ನಗುವುದೇ ಮರೆತಿದೆ. ಮನದ ಮಾತೊಂದರು ಹೇಳಲು ಉಳಿದಿದೆ, ಕಣ್ಣಲ್ಲಿ ಹನಿಗಳು ಮಾತನು ತಡೆದಿದೆ. ಎದೆಯಲಿ ಬಲುಗಾರ ಅಗಲುವ ನೋವು, ನೆನಪಲಿ ಅಜರಾಮರ ಎಂದಿಗೂ ನೀವು.